ವಿದ್ಯಾರ್ಥಿಗಳು ಮಾಡ್ರಿ ಇದನ್ನ ಮೀಟರ್ ಸೆಕೆಂಡಿನ ವೇಗ ಎಷ್ಟು, ಅದರ ವೇಗ ಎಷ್ಟು ಅಂತ ಕೇಳ್ಯಾರ. ಮಾಡ್ರಿ, ವಿಡಿಯೋ ಆನ್ ಮಾಡ್ರಿ, ನಾ ಬಂದು ತಿಳಿಸ್ನು. ಮಾಡೋದಾದಿಂದ ವಿಡಿಯೋ ಆನ್ ಮಾಡ್ರಿ. ಓಕೆ, ಈಗ ನೀವು ನಾನು ಹೇಳುವಾಗ ಲಕ್ಷ್ಯ ಕೊಟ್ಟು ಕೇಳ್ರಿ. ಇದು ಗಂಟೆ ವೇಗದ ಕಿಲೋಮೀಟ್ರ್. ಇದನ್ನು ಮೀಟರ್ ಸೆಕೆಂಡಿಗೆ ಮಾಡಾಗ ನಾವು ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ನು. ಲಕ್ಷ್ಯ ಕೊಟ್ಟು ನೋಡ್ರಿ. ವೇಗ, ಒಂದು ಬಸ್ಸು ಗಂಟೆಗೆ 72 ಕಿಮಿ ಚಲಿಸುತ್ತದೆ. ಮೀಟರ್ ಸೆಕೆಂಡಿನಲ್ಲಿ ಅದರ ವೇಗ ಎಷ್ಟು? ಈಗ ನಾವು ಒಂದು ಗಂಟೆ ಅಂದರೆ ಎಷ್ಟು ಸೆಕೆಂಡ್ ಅನ್ನೋದು ಯಾಕಂದ್ರೆ ಸೆಕೆಂಡೇ ಮೀಟರ್ ಮಾಡ್ಕೋಬೇಕಾದ್ರೆ ಗಂಟೆಗೆ ಇದ್ದದ್ದು ಸೆಕೆಂಡ್ ಮಾಡ್ಕೊರಿ, ಮೀಟರ್ ಇದ್ದದ್ದು ಕಿಲೋಮೀಟರ್ ಇದ್ದದ್ದನ್ನು ಮೀಟರ್ ಮಾಡ್ಕೊಂಡ್ಬೇಡಿ. ಒಂದು ಗಂಟೆ ಬರೋಬರಿ 3600 ಸೆಕೆಂಡುಗಳು. 3600 ಸೆಕೆಂಡುಗಳು. ಇನ್ನು ಕಿಲೋಮೀಟರ್ 72 ಕಿಮಿ ಬರೋಬರಿ ಮೀಟರ್. 1000 ಮೀಟರ್ ಅಂದ್ರೆ ಏನು? 1 ಕಿಲೋಮೀಟರ್. 1000 ಮೀಟರ್ 72ರಲ್ಲಿ ಗುಣಾಕಾರ ಮಾಡಿದರೆ 72,000 ಮೀಟರ್ ಆಯ್ತು. ಏನು? 3600 ಸೆಕೆಂಡಿಗೆ 72,000 ಮೀಟರ್ ಓಡಿದರೆ 1 ಸೆಕೆಂಡಿಗೆ ಎಷ್ಟು ಅನ್ನೋದೇ ವೇಗ. ವೇಗ ಯಾವಾಗಲಾದ್ರೂ 1 ಗಂಟೆಗೆ 1 ಸೆಕೆಂಡಕ್ಕೆ ಇರ್ತದೆ. ಅವಾಗ ಹೆಂಗೆ ಹಚ್ಕೋಬೇಕಂದ್ರೆ ವೇಗ ತೆಗಿಯಾಗ 3600 ಸೆಕೆಂಡಿಗೆ ಬರೋಬರಿ 72,000 ಮೀಟರ್. ವೇಗ ಅಂದ್ರೆ ಎಷ್ಟು ಸೆಕೆಂಡ್ ಹಚ್ಕೊಳ್ಳೋದು? 1 ಸೆಕೆಂಡಿಗೆ ಬರೋಬರಿ ಎಷ್ಟು ಪರ್ ಸೆಕೆಂಡ್ ಅಂತ ನಾವು. ಅವಾಗ ಏನು ಮಾಡಬೇಕು? 1 ಗುಂಡ್ಲೆ 72,000 3600 ಸೆಕೆಂಡು. ಇವೆರಡು ಅದು, ಇವೆರಡು 0 ಅದು. 36 ಒಂದಲೆ 36 20 720 ಬರೋಬರಿ 20 ಮೀಟರ್. ಆನ್ಸರ್ 20 ಮೀಟರ್. 20 ಮೀಟರ್ ಪರ್ ಸೆಕೆಂಡಿಗೆ. ಉತ್ತರ ಸಂಖ್ಯೆ 20 ಮೀಟರ್ ಪರ್ ಸೆಕೆಂಡಿಗೆ ಎಲ್ಲದ? ಉತ್ತರ ಸಂಖ್ಯೆ ಬಿ. ಇದು ಒಂದು ರೀತಿ ಪ್ರಕಾರ ನೀವು ಮಾಡಿದಂಗ. ಯಾಕೆ? 1 ಗಂಟೆ ಬರೋಬರಿ 3600 ಸೆಕೆಂಡುಗಳು. 72 ಕಿಮಿ ಬರೋಬರಿ 1000 × 72 72,000 ಮೀಟರ್ಗಳದು. ಆಮೇಲೆ ಅದನ್ನು ವೇಗ ಹೆಂಗೆ ಹಚ್ಕೋಬೇಕು ಅನ್ನೋದು ತೋರಿಸ್ತದೆ ನಿಮಗೆ. 3600 ಸೆಕೆಂಡಿಗೆ ಬರೋಬರಿ 72,000 ಮೀಟರ್. 1 ಸೆಕೆಂಡಿಗೆ ಬರೋಬರಿ ಎಷ್ಟು ಮಾಡಿದ್ರೆ 20 ಮೀಟರ್ ಸೆಕೆಂಡಿಗೆ 1. ಇನ್ನು ಸೂತ್ರದ ಪ್ರಕಾರನೂ ಮಾಡ್ಬೋದು. ಅದು ನೆನಪಿನಲ್ಲಿ ಹೋಗ್ಬಾರ್ದು. ಆದರೂ ಅದು ಒಂದು ರೀತಿ ಕಲಿಸ್ತೀನಿ, ಯಾಕಂದ್ರೆ ಇದು ನಮ್ಮದು ವಿಡಿಯೋ. ಅದನ್ನು ಕಲಿಸಿದ್ರೆ ಏನು ತಪ್ಪಿಲ್ಲ. ಈಗ ನೋಡ್ರಿ, ವೇಗ ಬರೋಬರಿ 72 ಕಿಮಿ ಪರ್ ಗಂಟೆಗೆ. ಹೌದಾ? ಕೊಟ್ಟಾನ. ಸೆಕೆಂಡಿನ ವೇಗ ಎಷ್ಟು? ವೇಗ ಬರೋಬರಿ 72, ಸೆಕೆಂಡಿನ ವೇಗ ಬರೋಬರಿ ಎಷ್ಟು? ಸೆಕೆಂಡಿನ ವೇಗ ಬರೋಬರಿ ಎಷ್ಟು? ಮೀಟರ್ ಸೆಕೆಂಡಿನ ವೇಗ ಅದು. ಮೀಟರ್ ಮತ್ತು ಸೆಕೆಂಡಿನ ವೇಗ. ಮೀಟರ್ ಮತ್ತು ಸೆಕೆಂಡಿನ ವೇಗ ಎಷ್ಟು? ಪರ್ಟಿಕ್ಯುಲರ್ ತಿಳಿಸಿ ಹೇಳ್ಬೇಕು. 72 ಕಿಮಿ ಅಂದ್ರೆ ಗಂಟೆಯ ವೇಗ. ವೇಗ ಗುಂಡ್ಲೆ ಗಂಟೆಯ ವೇಗ ಗುಂಡ್ಲೆ ಗಂಟೆಯ ವೇಗ ಗುಂಡ್ಲೆ 5/18. ಗಂಟೆ ವೇಗ ಎಷ್ಟದ ನೋಡ್ರಿ? 72 ಕಿಮಿ ಗುಂಡ್ಲೆ 5 ತೆಳಗೆ 18. ನೋಡಿ, 18 ಒಂದಲೆ 18 4 ಬರೋಬರಿ 5 4 20. ಆನ್ಸರ್ 20 ಮೀಟರ್
ಪರ್ ಸೆಕೆಂಡಿಗೆ. ಬರ್ತಿಲ್ಲ? ಈ ಸೂತ್ರ ನೀವು ನೆನ್ಪಿಟ್ಕೋಬೇಕು. ಇದನ್ನು ಉತ್ತರ ಅಲ್ಲಿ ಹಿಂದೆ ಹಾಕಿದ ರೀತಿ ಪ್ರಕಾರಕ್ಕೆ ಉತ್ತರ ಹಾಕಿದ್ರೆ ಮುಗಿತು. ಆಕಸ್ಮಿಕವಾಗಿ ಸೆಕೆಂಡ್ ಕೊಟ್ಟಾಗ ನೀವು ಗಂಟೆ ವೇಗ ಹೆಂಗೆ ಕಂಡು ಹಿಡಿಬೇಕಂದ್ರೆ ಇದನ್ನು ಉಲ್ಟಾ ಇಟ್ಟು ಬಿಡ್ಬೇಕು. ಒಂದು ಉದಾಹರಣೆ ನೋಡಿ, ಇದನ್ನೇ ನಾ ಮಾಡಿ ಟ್ಯಾಲಿ ಮಾಡಿ ತೋರಿಸ್ತಾನೆ. ವೇಗ ಬರೋಬ್ಬರಿ 20 ಮೀಟರ್ ಪರ್ ಸೆಕೆಂಡಿಗೆ. ಗಂಟೆಯ ವೇಗ ಎಷ್ಟು? ಗಂಟೆಯ ವೇಗ ಬರೋಬ್ಬರಿ ಎಷ್ಟು? ಆಮೇಲೆ ಸೆಕೆಂಡಿನ ವೇಗ, ಸೆಕೆಂಡಿನ ಮೀಟರ್ ಸೆಕೆಂಡಿನ ವೇಗ ಇಂಟು ಮ್ಯಾಲ ಏನಾಗ್ಯದ ಈಗ 5-18 ಅಂಶ ಇರ್ತದೆ, ಮ್ಯಾಲ 18 ಆಗ್ತದೆ, ತಳಗ 5 ಆಗ್ತದೆ. ನೆನ್ಪಿಟ್ಬೋದು. ಇದು ಉಲ್ಟಾ. ಸೆಕೆಂಡಿನ ವೇಗ ಎಷ್ಟದ ನೋಡ್ರಿ, 20 ಅದ. ಮ್ಯಾಲ 18 ಇಡ್ರಿ, ತಳಗ 5 ಇಟ್ಟು ಬಾಯಿಸ್ಬಿಡ್ರಿ. ನೋಡ್ರಿ, 5 1 5 4 18 4 72 ಕಿಮಿ ಪರ್ ಗಂಟೆಗೆ. ನೋಡಿ, ಇದನ್ನ ಯಾಕೆ ಮಾಡಿ ತೋರಿಸೋದಂದ್ರೆ ಗಂಟೆ ಮೀಟರ್ ಸೆಕೆಂಡಿನ ವೇಗವನ್ನು ಗಂಟೆಗೆ ನೀವು ಪರಿವರ್ತಿಸ್ರಿ ಅಂದ್ರೆ ಈ ಸೂತ್ರದ ಪ್ರಕಾರ ಮಾಡಬೇಕು. ಆಮೇಲೆ ಗಂಟೆ ವೇಗ ಕೊಟ್ಟಾನ ಮೀಟರ್ ಸೆಕೆಂಡಿಗೆ ಕೇಳಿದಾಗ ಇದನ್ನು ಮಾಡಿ. ನಿಮಗೆ ಎರಡೂ ರೀತಿಗಳು ಗುರ್ತಾಗಲಿ ಅಂತ ಹೇಳ್ಕೊಂಡು ಇದನ್ನ ತಾಳೆ ಮಾಡಿ ತೋರಿಸೇನೆ. ನೋಡ್ರಿ ಹೆಂಗದ. ಮೀಟರ್ ಸೆಕೆಂಡಿನ ವೇಗ ಇಂಟು 18 ಮಾಡಿದ್ರೆ ಕಿಮಿ ಗಂಟೆ ಪ್ರತಿ ಗಂಟೆ ವೇಗ ಬರ್ತಾವೆ, ಕಿಲೋಮೀಟರ್ದಾಗ ಬರ್ತಾವೆ. ಕಿಮಿ ಬರೋಬ್ಬರಿ ಗಂಟೆ ವೇಗ ಕಿಲೋಮೀಟರ್ದಾಗ ಬರ್ತದೆ. ಇಷ್ಟು ನೀವು ತಿಳ್ಕೊಂಡ್ರಿ ಅಂತಂದ್ರೆ ಗಣಿತಗಳು ನೀವು ಯಾಕನ್ನ ಹೇಳ್ತಂದ್ರೆ ಇದು ವಿಡಿಯೋ ನಮ್ಮದೇ ಆದಂಥ ವಿಡಿಯೋ. ನಾವು ಮಾದರಿ ಹಾಕಿ ಅದನ್ನು ತಾಳೆ ಮಾಡಿ ತೋರಿಸ್ಬೋದು. ಯಾಕಂದ್ರೆ ನಿಮಗೂ ಆನ್ಸರ್ ಎಲ್ಲಿ ಹಾಕಿನ ನಾನು ಇದಕ್ಕೆ ಹಾಕಿನಿ. ಈ ಗಣಿತ ಕ್ವಶನ್ಗೆ ಸಂಬಂಧಪಟ್ಟದ್ದು. ಅದು ಸೂತ್ರದ ಸಲುವಾಗಿ ಇದು ಮೆಥಡ್ ನಂಬರ್ 1. ಮೆಥಡ್ ನಂಬರ್ 2 ನೀವು ಇದನ್ನ ಬಿಡಿಸಿ ಮಾರ್ಕ್ಸ್ ತಗೋರಿ, ಬೇಕಾದ್ರೆ ಹಿಂಗರಿ ಬಿಡಿಸಿ ಮಾರ್ಕಸ್ ತಗೋಬಹುದು. ತಿಳಿತಲ್ಲ? ಎಲ್ಲರೂ ಚೆನ್ನಾಗಿ ನೋಡ್ರಿ, ಫೇರ್ದಾಗ ಬರ್ಕೋರಿ. ಮತ್ತೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡ್ರಿ. ಮೀಟರ್ ಸೆಕೆಂಡಿನ ವೇಗ ಚಂದ, ಇನ್ನೊಂದು ಸ್ವಲ್ಪ ಚಂದ ಬರಲಿ. ಮೀಟರ್ ಸೆಕೆಂಡಿನ ವೇಗ. ಮೀಟರ್ ಸೆಕೆಂಡಿನ ವೇಗ ಇಂಟು 18. ಯಾಕಂದ್ರೆ ನಿಮಗೂ ಒಂದು ಸ್ವಲ್ಪ ತಿಳಿತದ. ಚೆನ್ನಾಗಿ ನೋಡ್ರಿ. ಬರೋಬ್ಬರಿ 72 ಕಿಮಿ ಪರ್ ಗಂಟೆಗೆ. ಯಾಕೆ ಹೇಳ್ತಾನಂದ್ರೆ ನಿಮಗೆ ಇದು ಮತ್ತೆ ಮುಂದೆ ಇಂಥ ಗಣಿತ ಬಿತ್ತಂದ್ರೆ ಸೆಕೆಂಡಿನ ಬಿತ್ತರ ಗಂಟೆದ ಮಾಡೋದು ಒಂದು ಉದಾಹರಣೆ ತಿಳಿದು ಬಿಡುತ್ತದೆ. ನಿಮಗೆ ಸಂಬಂಧಪಟ್ಟದ ಗಣಿತ ಇದು ಮತ್ತು ಇದು ತಿಳ್ಕೊರಿ, ಚೆನ್ನಾಗಿ ನೋಡಿ.